2018 ಆಗಸ್ಟ್ 28ರಂದು ಇಂಡೋನೇಷ್ಯಾದಲ್ಲಿ ನಡೆದ 18ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಮಂಜೀತ್ ಸಿಂಗ್ 800 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ದೇಶಕ್ಕೆ ಹೆಮ್ಮೆ ತಂದರು. ಇಂಡೋನೇಷ್ಯಾದ ಜಕಾರ್ತಾ ಮತ್ತು ಪಾಲೆಂಬಾಗ್ನಲ್ಲಿ ನಡೆದ 18ನೇ ಏಷ್ಯನ್ ಗೇಮ್ಸ್ನಲ್ಲಿ ಪಂಜಾಬ್ನ ಓಟಗಾರ ಮಂಜೀತ್ ಸಿಂಗ್ 1 ನಿಮಿಷ 46 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಚಿನ್ನದ ಪದಕ ಗೆದ್ದರು. ಈ ಚಿನ್ನದೊಂದಿಗೆ ಮಂಜೀತ್ 56 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದಿದ್ದರು. 1962ರ ನಂತರ ಭಾರತವು ಈ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಗೆದ್ದಿದ್ದು ಅದೇ ಮೊದಲು. 1962ರಲ್ಲಿ ಭಾರತದ ಮಿಲ್ಕಾ ಸಿಂಗ್ ಮತ್ತು ಮಖನ್ ಸಿಂಗ್ ಇದೇ ಸ್ಪರ್ಧೆಯಲ್ಲಿ ದೇಶಕ್ಕಾಗಿ ಬೆಳ್ಳಿ ಮತ್ತು ಚಿನ್ನದ ಪದಕಗಳನ್ನು ಗೆದ್ದಿದ್ದರು. 800 ಮೀಟರ್ ಓಟವನ್ನು 2 ಸುತ್ತುಗಳ ಓಟ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಓಟಗಾರನು ವೇಗ ಮತ್ತು ಶಕ್ತಿ ಎರಡರ ಸರಿಯಾದ ಸಮತೋಲನವನ್ನು ಕಾಯ್ದುಕೊಂಡಿರಬೇಕಾಗುತ್ತದೆ. 1986ರ ಆಗಸ್ಟ್ 28ರಂದು ಭಾಗ್ಯಶ್ರೀ ಸಾಠೆ ಅವರು ಚೆಸ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆದ ಭಾರತದ ಮೊದಲ ಮಹಿಳೆ ಎನಿಸಿಕೊಂಡರು. ಭಾಗ್ಯಶ್ರೀ ಅವರು 1985ರಿಂದ 1994ರವರೆಗೆ 5 ಬಾರಿ ದಿ ಇಂಡಿಯನ್ ವುಮೆನ್ಸ್ ಚಾಂಪಿಯನ್ಶಿಪ್ ಮತ್ತು 1991ರಲ್ಲಿ ಏಷ್ಯನ್ ಮಹಿಳಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿದ್ದರು. ಅವರು 1961ರ ಆಗಸ್ಟ್ 4ರಂದು ಮುಂಬೈಯಲ್ಲಿ ಜನಿಸಿದರು. ಅವರು ಮೊದಲಿನಿಂದಲೂ ತುಂಬಾ ಬುದ್ಧಿವಂತೆಯಾಗಿದ್ದರು ಮತ್ತು 12ನೇ ವಯಸ್ಸಿನಲ್ಲಿಯೇ ಚೆಸ್ ಆಸಕ್ತಿಯನ್ನು ಬೆಳೆಸಿಕೊಂಡರು. ಇದರ ಶ್ರೇಯ ಅವರ ತಂದೆಗೆ ಸಲ್ಲುತ್ತದೆ. ಅಕ್ಕ ತಂಗಿಯರ ಜೊತೆ ಆಟವಾಡುತ್ತಾ ಚೆಸ್ನಲ್ಲಿ ಅಪ್ಪನನ್ನು ಸೋಲಿಸುತ್ತಲೇ ಅವರ ಚೆಸ್ ಪಯಣ ಶುರುವಾಯಿತು. 1979ರಲ್ಲಿ ಅವರು ಮದ್ರಾಸ್ ರಾಷ್ಟ್ರೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದರು ಮತ್ತು 8ನೇ ಸ್ಥಾನ ಪಡೆದರು ಮತ್ತು 6 ವರ್ಷಗಳ ನಂತರ ಇದೇ ದಿನ ಅವರು ಅದೇ ಸ್ಪರ್ಧೆಯನ್ನು ಗೆದ್ದರು. ಅವರಿಗೆ 1986ರಲ್ಲಿ ಪದ್ಮಶ್ರೀ ಮತ್ತು 1987ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಯಿತು. 1904ರ ಆಗಸ್ಟ್ 28ರಂದು ಭಾರತದಲ್ಲಿ ಮೊದಲ ಬಾರಿಗೆ ಕಾರ್ ರ್ಯಾಲಿ ನಡೆಯಿತು. ಈ 40 ಕಿಲೋಮೀಟರ್ ರ್ಯಾಲಿ ಕೋಲ್ಕತ್ತಾದಿಂದ ಆರ್ಮಿ ಕಂಟೋನ್ಮೆಂಟ್ ಸಿಟಿ ಬ್ಯಾರಕ್ಪುರಕ್ಕೆ ಸಾಗಿತು. ಇದನ್ನು ಆಟೋಮೊಬೈಲ್ ಅಸೋಸಿಯೇಷನ್ ಆಫ್ ಬೆಂಗಾಲ್ ಆಯೋಜಿಸಿತ್ತು. ಆ ಸಮಯದಲ್ಲಿ ಇದು ಅತ್ಯಂತ ದೊಡ್ಡ ಈವೆಂಟ್ ಎಂದು ಪರಿಗಣಿಸಲ್ಪಟ್ಟಿತ್ತು. ವಾಸ್ತವವಾಗಿ ಇದು ರ್ಯಾಲಿಯಾಗಿರಲಿಲ್ಲ, ಆದರೆ ಬಹಳ ದೂರದ ಆಹ್ಲಾದಕರ ಪ್ರಯಾಣವಾಗಿತ್ತು. ಇದರಲ್ಲಿ ಜನರು ಮಹಾರಾಜ ಬಹದ್ದೂರ್ ಸರ್ ಜಿತೇಂದ್ರರಾವ್ ಮೋಹನ್ ಟ್ಯಾಗೋರ್ ಅವರ ಹಳ್ಳಿಗಾಡಿನ ಶೈಲಿಯ ಮನೆಯಲ್ಲಿ ಚಹಾಕೂಟಕ್ಕಾಗಿ ಬಂದಿದ್ದರು. ಆ ಸಮಯದಲ್ಲಿ ಕಾರುಗಳನ್ನು ಕೈಯಿಂದ ತಿರುಗಿಸುವ ಲಿವರ್ಗಳಿಂದ ಪ್ರಾರಂಭಿಸಲಾಗುತ್ತಿತ್ತು ಮತ್ತು ಅವುಗಳ ಟೈರ್ಗಳು ಯಾವುದೇ ಸಮಯದಲ್ಲಿ ಪಂಕ್ಚರ್ ಆಗಬಹುದಾಗಿತ್ತು. ಆದ್ದರಿಂದ ಅವುಗಳಲ್ಲಿ ದೂರದ ಪ್ರಯಾಣ ಅಪಾಯಕಾರಿಯಾಗಿತ್ತು. 1963ರ ಆಗಸ್ಟ್ 28ರಂದು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಮೆರಿಕದ ಲಿಂಕನ್ ಸ್ಮಾರಕದಲ್ಲಿ ಸುಮಾರು 2.5 ಲಕ್ಷ ಜನರ ಮುಂದೆ ತಮ್ಮ ಐತಿಹಾಸಿಕ ಭಾಷಣವನ್ನು ಮಾಡಿದರು. ಈ ಭಾಷಣದ ಹೆಸರು ಐ ಹ್ಯಾವ್ ಅ ಡ್ರೀಮ್. ಈ ಭಾಷಣವು ಅಮೆರಿಕದಲ್ಲಿ ನಾಗರಿಕ ಹಕ್ಕುಗಳ ಚಳುವಳಿಗೆ ಹೊಸ ದಿಕ್ಕನ್ನು ನೀಡಿತು ಮತ್ತು ಈಗಲೂ ಇದು ಅಮೆರಿಕದ ಇತಿಹಾಸದಲ್ಲಿ ಪ್ರಮುಖ ಭಾಷಣಗಳಲ್ಲಿ ಒಂದೆನಿಸಿದೆ. 1960ರ ದಶಕದಲ್ಲಿ ಜನಾಂಗೀಯ ತಾರತಮ್ಯ ಮತ್ತು ಅಸಮಾನತೆಯ ವಿರುದ್ಧದ ಚಳುವಳಿಯು ಅಮೆರಿಕದಲ್ಲಿ ವೇಗವನ್ನು ಪಡೆಯಿತು ಎಂದು ಹೇಳಲಾಗುತ್ತದೆ. ಈ ಸಂದರ್ಭದಲ್ಲಿ ನಾಗರಿಕ ಹಕ್ಕುಗಳ ನಾಯಕರು 1963ರ ಆಗಸ್ಟ್ 28ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿದ್ದರು. ಈ ರ್ಯಾಲಿಯು ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡ ರ್ಯಾಲಿಗಳಲ್ಲಿ ಒಂದಾಗಿದೆ. ಇದರಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಭಾಷಣ ಮಾಡಿದರು. ಅಮೆರಿಕದಲ್ಲಿ ಎಲ್ಲ ಜನರಿಗೂ ಸಮಾನತೆ ಮತ್ತು ಸ್ವಾತಂತ್ರ್ಯ ಇರಬೇಕು ಎಂಬುದು ಅವರ ಭಾಷಣದ ಮುಖ್ಯ ಸಂದೇಶವಾಗಿತ್ತು. ಮುಂದೊಂದು ದಿನ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಬಾಳಬೇಕು ಎಂಬುದು ನನ್ನ ಕನಸು ಎಂದು ಅವರು ಹೇಳಿದ್ದರು. ಮಾರಿಯಾ ಇಸಾಬೆಲ್ ಕಾಪೋವಿಲ್ಲಾ ಅವರು 2006ರ ಆಗಸ್ಟ್ 28ರಂದು ಕೊನೆಯುಸಿರೆಳೆದರು. ಆಕೆಯ ಮರಣದ ಸಮಯದಲ್ಲಿ ಅವರು ವಿಶ್ವದ ಅತ್ಯಂತ ಹಿರಿಯ ಮಹಿಳೆ ಎಂದು ಪರಿಗಣಿಸಲ್ಪಟ್ಟಿದ್ದರು. ಅವರ ಮರಣದ ಸಮಯದಲ್ಲಿ ಕಾಪೋವಿಲ್ಲಾಗೆ 116 ವರ್ಷ ವಯಸ್ಸಾಗಿತ್ತು. ಮಾರಿಯಾ ಕಾಪೋವಿಲ್ಲಾ ಅವರು 1889ರ ಸೆಪ್ಟೆಂಬರ್ 14ರಂದು ಈಕ್ವೆಡಾರ್ನ ಗುವಾಕ್ವಿಲ್ ನಗರದಲ್ಲಿ ಜನಿಸಿದರು. ಆಕೆಯ ತಂದೆ ಕರ್ನಲ್ ಆಗಿದ್ದರು ಮತ್ತು ಅವರು ಉನ್ನತ ವರ್ಗದ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಮಾರಿಯಾ ತನ್ನ ಜೀವನದುದ್ದಕ್ಕೂ ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸಿದರು.
ನಡೆಸಿದರು. ಮಾರಿಯಾ ಕಾಪೋವಿಲ್ಲಾ ಆಸ್ಟ್ರಿಯನ್ ನೌಕಾಪಡೆ ಅಧಿಕಾರಿಯಾಗಿದ್ದ ಆಂಟೋನಿಯೋ ಕಾಪೋವಿಲ್ಲಾ ಅವರನ್ನು ವಿವಾಹವಾದರು. ಅವರು 5 ಮಕ್ಕಳನ್ನು ಹೊಂದಿದ್ದರು. ಆದರೆ ಅವರಲ್ಲಿ 3 ಕಾಪೋವಿಲ್ಲಾ ಅವರ ಜೀವಿತಾವಧಿಯಲ್ಲಿಯೇ ಕೊನೆಯುಸಿರೆಳೆದಿದ್ದರು. ಅವರ 2 ಮಕ್ಕಳು ಅವರನ್ನು ನೋಡಿಕೊಂಡರು. ಮಾರಿಯಾ ಕಾಪೋವಿಲ್ಲಾ ಅವರು 2006 ಆಗಸ್ಟ್ 28ರಂದು 116 ವರ್ಷ ಮತ್ತು 347 ದಿನಗಳ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. ಅವರ ಮರಣದ ನಂತರ ಅವರ ಜೀವನದ ಕಥೆ ಮತ್ತು ಅವರ ಸುದೀರ್ಘ ಜೀವನದ ಸ್ಫೂರ್ತಿ ಪ್ರಪಂಚದಾದ್ಯಂತ ಜನಪ್ರಿಯವಾಗಿತ್ತು.